ಕನ್ನಡ ಕಿರಿತೆರೆ ಮತ್ತು ಹಿರಿತೆರೆಯಲ್ಲಿ ಅನೇಕ ನಟ ನಟಿಯರು ಪ್ರೀತಿಸಿ ಮದುವೆ ಆಗಿದ್ದಿದೆ. ಇವತ್ತಿಗೂ ಪ್ರೀತಿ ಮಾಡ್ತಾ ಇರೋರು ಕೂಡ ಹಾಗೇ ಇದ್ದಾರೆ. ಕೆಲವರು ಪ್ರೀತಿಸಿ ಬ್ರೇಕಪ್ ಆಗಿದ್ದು ಕೂಡ ಇದೆ. ಇಂಡಸ್ಟ್ರಿಯಲ್ಲಿರುವಂಥ ನಟ ಅಥವಾ ನಟಿ ಇರುವಂತ ಬಂದಾಗ ಅವರ ಲವ್ ರಿಲೇಶನ್ಶಿಪ್ ಹಾಗೆಯೇ ಬ್ರೇಕಪ್ ಬಗ್ಗೆ ಸಹಜವಾಗಿ ಒಂದಷ್ಟು ಚರ್ಚೆಗಳು ಓಡಾಡುತ್ತೆ. ಹಾಗೆಯೇ ಒಂದಷ್ಟು ಸುದ್ದಿಗಳು ಕೂಡ ವೈರಲ್ ಆಗುತ್ತೆ. ಅದರಲ್ಲೂ ಅವರು ಯಾರ ಜೊತೆಗೆ ಲವ್ನಲ್ಲಿ ಬಿದ್ದಿದ್ದಾರೆ, ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ ಅಥವಾ ಬ್ರೇಕಪ್ ಆಗಿದೆ ಅಂತಂದರೆ ಅದು ಹೆಚ್ಚಾಗಿ ಪುಕಾರ ಆಗುತ್ತೆ. ಯಾಕಂದರೆ ಅವರು ಸೆಲೆಬ್ರಿಟಿಗಳು. ದಿನ ಅವರನ್ನು ಕಿರುತೆರೆಯಲ್ಲೋ ಹಿರಿತೆರೆಯಲ್ಲೋ ನೋಡ್ತಾ ಇರುವಂಥ ವೀಕ್ಷಕರಿಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ರೀತಿಯಾಗಿ ಗಗನ್ ಚಿನ್ನಪ್ಪ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಕಿರುತೆರೆಯಲ್ಲಿ ಫೇಮಸ್ ಆದವರು ಗಗನ್ ಚಿನ್ನಪ್ಪ. ಮಂಗಳಗೌರಿ ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದವರು. ಸೀತಾರಾಮ ಸೀರಿಯಲ್ ಅವರಿಗೆ ಇನ್ನಿಲ್ಲದಂಥ ಹೆಸರನ್ನ ತಂದುಕೊಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಗಗನ್ ಚಿನ್ನಪ್ಪನನ್ನ ಒಂದು ಹುಡುಗಿ ಯಾಮಾರಿಸಿದ್ದಾಳೆ. ಅನೇಕ ಸ್ಕ್ಯಾಮ್ನಲ್ಲಿ ಸಿಲುಕಿದ್ದಂಥ ಹುಡುಗಿ ಆಕೆ. ಗಗನ್ ಚಿನ್ನಪ್ಪಗೆ ಯಾಮಾರಿಸಿದ ಹೆಂಗೆ, ಗಗನ್ ಚಿನ್ನಪ್ಪ ಆಕೆಯ ಮೋಹಕ್ಕೆ ಬಲಿಯಾಗಿದ್ದು ಹೇಗೆ, ಅದನ್ನ ಮುಕ್ತವಾಗಿ ಗಗನ್ ಚಿನ್ನಪ್ಪನೇ ಮಾತನಾಡಿದ್ದಾರೆ. ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಗಗನ್ ಚಿನ್ನಪ್ಪ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ವರ್ಷಗಳಿಂದ ಇದ್ರೂ ಇತ್ತೀಚೆಗೆ ಅವರ ನೇಮು, ಫೇಮು, ಲುಕ್ಕು ಎಲ್ಲವೂ ಕೂಡ ಹೆಚ್ಚಾಗಿತ್ತು. ಫ್ಯಾನ್ ಫಾಲೋವಿಂಗ್ ಕೂಡ. ಅದಕ್ಕೆ ಕಾರಣ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಸೀತಾರಾಮ ಸೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸೀರಿಯಲ್ನ ಕತೆ ಮತ್ತು ಅವರ ಅಭಿನಯ ಮತ್ತು ಅವರ ಡ್ರೆಸ್ಸಿಂಗ್ ಸೆನ್ಸು ಇದೆಲ್ಲವೂ ಕೂಡ ಜನರಿಗೆ ಇಷ್ಟ ಆದಂಥ ಕಾರಣಕ್ಕೆ ರಾಮ್ ಅಂತ ಅಂದ್ರೇನೆ ಎಲ್ರಿಗೂ ಫೇವ್ರೇಟು. ಸೀತಾರಾಮ ಮುಗಿದ ಮೇಲೆ ಗಗನ್ ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಬೇರೆ ಅವಕಾಶಗಳು ಸಿಕ್ಕಿದೆಯಾ ಅಥವಾ ಸಿಕ್ಕಿಲ್ವಾ ಅನ್ನೋ ಪ್ರಶ್ನೆಗಳು ಇತ್ತು. ಇದೀಗ ಅವರು ಮುಕ್ತವಾಗಿ ತನ್ನ ವೈಯಕ್ತಿಕ ಜೀವನದಲ್ಲಿ ಆಗಿರುವಂಥ ಕಹಿ ಘಟನೆಗಳನ್ನು ಅನುಭವಿಸಿದಂಥ ನೋವನ್ನು, ಯಾಮಾರಿದ್ದನ್ನ ಎಲ್ಲವನ್ನ ಕೂಡ ಮಾತನಾಡಿದ್ದಾರೆ. ಹೌದು, ಸಾಮಾನ್ಯ ಜನರಿಗೆ ಫೇಸ್ಬುಕ್ಕಲ್ಲಿ ಲವ್ ಆಗೋದು, ಫೇಸ್ಬುಕ್ಕಲ್ಲಿ ಪರಿಚಯವೇ ಇಲ್ಲದ ಅಪರಿಚಿತರ ಪರಿಚಯ ಆಗೋದು, ಅದು ಸ್ನೇಹವಾಗೋದು, ಕೊನೆಗೆ ಪ್ರೀತಿ ಆಗೋದು, ಕೊನೆಗೆ ದುಡ್ಡು ವಸೂಲಿ ಮಾಡೋದು, ಕೊನೆಗೆ ಮೋಸ ಹೋಗೋದು, ಇದು ತೀರಾ ಕಾಮನ್. ಇದು ನಿಮ್ಮ ಮಧ್ಯದಲ್ಲೇ ಇರುವ ನಮ್ಮ ಸ್ನೇಹಿತರ ಜೀವನದಲ್ಲೇ ಆಗಿರುತ್ತೆ. ಫೇಸ್ಬುಕ್ನಲ್ಲಿ ಯಾರಾದರೂ ಮೆಸೇಜ್ ಮಾಡಿದ್ರೆ 1000 ಸತಿ ಯೋಚನೆ ಮಾಡಿ ರಿಪ್ಲೈ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಆದರೆ ಸೆಲೆಬ್ರಿಟಿ ಆಗಿರುವಂಥ ಗಗನ್ಗೆ ಫೇಸ್ಬುಕ್ ಮುಖಾಂತರವಾಗಿ ಪರಿಚಯವಾದ ಗೆಳತಿ ಚೆನ್ನಾಗಿ ಯಾಮಾರಿಸಿದ್ದಾಳೆ ಅನ್ನುವಂಥ ಸುದ್ದಿಯನ್ನು ಗಗನ್ ಅವರೇ ಹೇಳಿದ್ದಾರೆ. ಹೌದು, ತುಂಬಾ ವರ್ಷಗಳ ಹಿಂದೆ ಗಗನ್ ಅವರು ಪ್ರೀತಿಯಲ್ಲಿ ಬಿದ್ದಿದ್ರು ಅನ್ನೋದನ್ನ ಹೇಳಲಾಗಿತ್ತು. ಆದರೆ ಪ್ರೀತಿಯಲ್ಲಿ ಮೋಸ ಹೋಗಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ರು. ಲವ್ ಬ್ರೇಕಪ್ ಆಗಿತ್ತು ಅನ್ನೋದನ್ನ ಹೇಳ್ಕೊಂಡಿದ್ರು. ಆದರೆ ಯಾಕೆ, ಏನು, ಹೇಗೆ ಅನ್ನೋದನ್ನ ಎಲ್ಲಿಯೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದರೆ ಇದೀಗ ಗಗನ್ ಚಿನ್ನಪ್ಪ ಅವರೇ ಮುಕ್ತವಾಗಿ ತನ್ನ ಪ್ರೀತಿ ಮತ್ತು ದೋಖಾ ಇದೆರಡರ ಬಗ್ಗೆನೂ ಮಾತನಾಡಿದ್ದಾರೆ ಮತ್ತು ಅದನ್ನು ಈಗ ರೀಕಾಲ್ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಅವತ್ತಾಗಿದ್ದಾದ್ರೂ ಏನು, ಆ ಹುಡುಗಿ ಯಾರು, ಇದನ್ನ ಹೇಳೋದಾದ್ರೆ ನನ್ನ ಲೈಫ್ನ ಮೊದಲ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಹೇಳ್ಬಹುದು. ಅದನ್ನ ಈ ವ್ಯಕ್ತಿ ಅಬುಧಾಬಿಯಲ್ಲಿ ಇರ್ತಾರೆ. ಗಗನಸಖಿಯಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಫೇಸ್ಬುಕ್ನಲ್ಲಿ ಫ್ರೆಂಡ್ ಆಗಿದ್ವಿ. ಆ ಟೈಮ್ನಲ್ಲಿ ನನಗೆ ಅವರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹೀಗೆ ಒಂದು ದಿನ ಅವರು ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿದ್ರು. ನಂತರ ನಾವು ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಆಗ ಬ್ರೇಕಪ್ ಆಗಿ ಅವರು ಕೂಡ ಸಿಂಗಲ್ ಆಗಿದ್ರು. ನಾವು 6 ತಿಂಗಳುಗಳ ಕಾಲ ಮೀಟ್ ಆಗಿರಲಿಲ್ಲ. ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಂದರ್ಶನದ ಸಂದರ್ಭದಲ್ಲಿ ಗಗನೂರಿ ಮಾತನ್ನು ಹೇಳ್ಕೊಂಡಿದ್ದಾರೆ. ಸ್ಕ್ಯಾಮ್ನಲ್ಲಿ ಭಾಗ್ಯ ಆಗಿದ್ರು. ನಾವಿಬ್ರು ನಮ್ಮಿಬ್ಬರಿಗೂ 100% ಎಫರ್ಟ್ ಹಾಕ್ತಾ ಇದ್ವಿ. 6 ತಿಂಗಳ ನಂತರ ಅವರು ಬೆಂಗಳೂರಿಗೆ ಬಂದು ನಾವಿಬ್ರು ಮೀಟ್ ಆಗಿದ್ವಿ. ನಂತರ ನಾವು ಆಗಾಗ ಭೇಟಿ ಕೂಡ ಆಗ್ತಿದ್ವಿ. ಆ ಹುಡುಗಿ ಸಿಗೋವರೆಗೂ ನನ್ನ ಜೀವನದಲ್ಲಿ ನಾನು ಯಾರಿಗೂ ಅಷ್ಟು ಕೇರ್ ಮಾಡಿರಲಿಲ್ಲ. 3 ವರ್ಷ ಎಲ್ಲಾನು ಸರಿ ಇತ್ತು. ಆದರೆ ಅವರು ಕೆಲ ಸ್ಕ್ಯಾಮ್ಗಳಲ್ಲಿ ಭಾಗ್ಯ ಆಗಿದ್ರು. ನನಗೆ ಆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತ ಗಗನ್ ಚಿನ್ನಪ್ಪ ಹೇಳ್ಕೊಂಡಿದ್ದಾರೆ. ಹೀಗೆ ಒಂದು ದಿನದಲ್ಲಿ ಕೆಲಸ ಬಿಟ್ಟು ಬಂದು ಇಲ್ಲಿ ಮನೆ ಹುಡುಕ್ತಾರೆ, ಸಿಕ್ಕಿರಲಿಲ್ಲ. ನಂತರ ನನ್ನ ಮನೆಯಲ್ಲೂ ಅವರು ವಾಸವಿದ್ರು. ನನ್ನ ಮನೇಲೆ ಅವರು ಕೂಡ ಬಂದಿರ್ತಾರೆ. ಹೀಗೆ ಒಂದಿನ ನೀನು ಹೇಗಿದ್ರು ಸ್ಟಾರ್ ಆದಮೇಲೆ ಅರ್ಧ ಲೋನ್ ಕಟ್ತೀಯ ಅಲ್ವಾ ಅಂದ್ಲು. ನಾನು ತಮಾಷೆಗೆ ಅವಳನ್ನ ಆಡ್ಕೊಳ್ತಿದ್ದೆ, ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ನಂತರ ಅವರ ತಾಯಿ ಡಿವೋರ್ಸ್ ಆಗತ್ತೆ, ಮನೆ ಹುಡುಕ್ತಾರೆ, ಸಿಗಲ್ಲ. ನಂತರ ಬಂದು ನಮ್ಮ ಮನೆಯಲ್ಲೇ ಉಳಿದುಕೊಳ್ತಾರೆ. ಅವರ ಅಮ್ಮ, ತಮ್ಮ ಮತ್ತು ಇವಳನ್ನ ನಾನೇ ಸಾಕಿದ್ದೇನೆ ಅಂತ ಗಗನ್ ಚಿನ್ನಪ್ಪ ಹೇಳ್ಕೊಂಡಿದ್ದಾರೆ. ನಾನು ಆಗ ಮಂಗಳಗೌರಿ ಸೀರಿಯಲ್ ಮಾಡ್ತಿದ್ದೆ. ನನಗೆ 50,000 ರಿಂದ 60,000 ರೂಪಾಯಿ ಸಂಬಳ ಬರ್ತಿತ್ತು. ತುಂಬ ಕಷ್ಟ ಅನ್ನೋದು ನನಗಿತ್ತು. ಆದರೆ ನಾನು ಎಲ್ಲೂ ಹೇಳ್ಕೊಳ್ತಾ ಇರಲಿಲ್ಲ, ಎಲ್ಲವನ್ನೇ ಸಹಿಸ್ಕೊಳ್ತಾ ಇದ್ದೆ. ಒಂದು ಇಶ್ಯೂ ಆಯಿತು, ಸೀರಿಯಲ್ ಮಾಡಲ್ಲ ಅಂತ ಹೊರಗೆ ಬಂದೆ. ಬಳಿಕ ಸುಮಾರು 2 ವರ್ಷ ನನಗೆ ಬೇರೆ ಯಾವ ಆಫರ್ಸ್ ಕೂಡ ಇರಲಿಲ್ಲ. ಆಗ ಕಾರು ಕೂಡ ಮಾರಿದೆ. ಫಿನಾನ್ಷಿಯಲಿ ಕುಗ್ಗಿದಾಗ ಅವಳಿಗೆ ನನ್ನ ಮೇಲೆ ಆಸಕ್ತಿ ಕಡಿಮೆ ಆಯಿತು. ನಂತರ ನನಗೆ ನಿಧಾನಕ್ಕೆ ಅರ್ಥ ಆಗುವಷ್ಟರಲ್ಲಿ ಅವರ ಮೇಲೆ ಹೀಗೆ ಸ್ವಲ್ಪ ಡೌಟ್ ಕೂಡ ಬಂತು. ಅವಳು ನನಗೆ ಚೀಟ್ ಮಾಡಿದ್ಲು.
ಹೀಗೆ 6 ವರ್ಷ ನಾನು ಟೈಮ್ ವೇಸ್ಟ್ ಮಾಡಿದೆ. ನಾನು ಯಾಕಾದರೂ ಮೋಸ ಹೋದೆ ಅನ್ನೋದನ್ನು ಈ ಕ್ಷಣಕ್ಕೂ ಕೂಡ ನಾನು ನೆನಪಿಸ್ಕೊಳ್ತೀನಿ. ಅಬುಧಾಬಿಯಲ್ಲಿದ್ದ ಗಗನಸಖಿ ಜೊತೆಗೆ ಲವ್ ಆಗೋದು ಅಂದರೆ ಏನು, ಆಕೆ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದನ್ನು ತಿಳಿದುಕೊಳ್ಳದೆ ಪ್ರೀತಿ ಅಂತ ಮಾತ್ರ ಕುರುಡಾಗಿದ್ದು ನನ್ನ ತಪ್ಪು. ಅವಳು ನನ್ನ ಮನೆಗೆ ಬಂದಿದ್ಲು, ಅದಾದ್ಮೇಲೆ ನಿಧಾನಕ್ಕೆ ಅವ್ರ ಅಮ್ಮನ ಕರೆಸ್ಕೊಂಡ್ರು, ಅದಾದ್ಮೇಲೆ ನಿಧಾನಕ್ಕೆ ಅವ್ರ ತಮ್ಮನ್ನೂ ಕರೆಸ್ಕೊಂಡ್ರು. ಎಲ್ಲರೂ ಸೇರಿ ಕೊನೆಗೆ ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕಿದ್ರು. ನಾನು ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ಎಷ್ಟು ವೀಕ್ ಆದೆ ಅಂದರೆ ಇದರಿಂದ ನನಗೆ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗಲ್ವೇನೋ ಅಂತ ಅಂದ್ಕೊಂಡೆ. ತೀರಾ ಅಂದರೆ ತೀರಾ ಕಷ್ಟ ಆಗೋಯಿತು. ನನ್ನ ಹತ್ರ ಯಾವಾಗ ದುಡ್ಡಿಲ್ಲ ಅಂತ ಗೊತ್ತಾಯಿತು, ಆಗ ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಇದೆಲ್ಲವೂ ಕೂಡ ನನಗೆ ಇನ್ನೂ ಕಣ್ಣಿಗೆ ಕಟ್ಟಿದ ಹಾಗೇನೆ ಇದೆ. ಸೀತಾರಾಮ ಸೀರಿಯಲ್ ಮಾಡುವಾಗ ನನಗೆ ಸಾಕಷ್ಟು ಹೆಸರು ಬರುತ್ತೆ, ದುಡ್ಡು ಕೂಡ ಬರುತ್ತೆ, ಮತ್ತೆ ನೇಮು ಫೇಮು ಬರುತ್ತೆ. ಆಗ ಮತ್ತೆ ವಾಪಸ್ ಬರ್ತಾಳೆ. ನಾನು ನಿನ್ನನ್ನು ಪ್ರೀತಿ ಮಾಡ್ಬೋದಾ ಅಂತ ಕೇಳ್ತಾಳೆ. ನಾನು ಆಗ ಒಂದೇ ಮಾತು ಹೇಳಿದ್ದು, ಒಂದ್ಸತಿ ಯೂಸ್ ಮಾಡಿದ್ನ ನಾನು ಇನ್ನೊಂದ್ಸತಿ ಯೂಸ್ ಮಾಡಲ್ಲ ಅಂತ. ಸೊ ನನಗೂ ಕೂಡ ಸಾಕಾಗಿ ಹೋಗಿತ್ತು. ಅವಳೇ ಪ್ರಾಣ, ಅವಳೇ ಜೀವ ಅಂತ ಅಂದ್ಕೊಂಡಿದ್ದೆ. ಯಾವಾಗ ಮೋಸ ಮಾಡಿದ್ಲು ಅದು ಯಾವುದನ್ನು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಅವಳು ಮತ್ತೆ ವಾಪಸ್ ಬಂದಾಗ ಯಾವತ್ತೂ ಮಾತಾಡದ ರೀತಿಯಲ್ಲಿ ಮಾಡಿಬಿಟ್ಟೆ. ಎಷ್ಟು ನೋವು, ಎಷ್ಟು ದುಃಖ ಅನುಭವಿಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಅನ್ನೋದನ್ನು ಗಗನ್ ಈಗ ಹೇಳ್ಕೊಂಡಿದ್ದಾರೆ. ಪ್ರೀತಿಯಲ್ಲಿ ಯಾಮಾರಿದ್ದನ್ನು, ಪ್ರೀತಿಯಲ್ಲಿ ಮೋಸ ಹೋಗಿದ್ದನ್ನು ಮುಚ್ಚುಮರೆ ಮಾಡದೆ ಹೇಳ್ಕೊಂಡಿದ್ದು, ನಂತರ ಬೇರೆ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರನ್ನೇ ನಂಬೋದಕ್ಕಿಂತ ಮುಂಚೆ 1000 ಬಾರಿ ಯೋಚಿಸೋದು ಸೂಕ್ತ ಅನ್ನೋದನ್ನು ಗಗನ್ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.